ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪ್ರಿಯಾ ಹೊಸ ನಾಟಕವನ್ನ ಮಾಡುವುದಕ್ಕೆ ಶುರು ಮಾಡ್ಕೊತಿದ್ದಾರೆ. ಇಡೀ ಮನೆಯನ್ನ ತಮ್ಮ ಕಂಟ್ರೋಲ್ಗೆ ತೆಗುತ್ತಿದ್ದಾರೆ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಾಧವ್ ಅವರು ಹೋಗಿದ್ದ ತಮ್ಮ ಇಡೀ ಸಂಬಳವನ್ನ ₹1 ಕೂಡ ಇಟ್ಕೊಳ್ಳದೆ ಅಪ್ಪನ್ ಕೊಟ್ಟಿದ್ದು ಇಲ್ಲಿ ಪ್ರಿಯಾಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಆದರೆ ಇಲ್ಲಿ ಮಾಧವ್ ಅವರು ಪ್ರಿಯಾಗೆ ಯಾಕೆ ದುಡ್ಡು ಕೊಟ್ಟಿದ್ದಕ್ಕೆ ಬೇಜಾರಾಗಿದೆ ಅಂತ ಕೇಳಿದಾಗ, ಬೇಜಾರಾಗದೆ ಇನ್ನೇನಾಗತ್ತಾ, ನೀವು ಆ ರೀತಿ ಕೊಟ್ಟಿದ್ದು ಎಷ್ಟು ಚಂದ, ನೀವು ನನ್ನ ಕೈಲಲ್ವಾ ಕೊಡಬೇಕಾಗಿದ್ದು, ನಮ್ಮ ಖರ್ಚಿಗೆ ಏನು ಮಾಡೋದು ನಾವು, ನಿಮ್ಮ ಖರ್ಚು ನೀವೇನು ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ ಏನೇ ಕೇಳಿದ್ರು ಅಪ್ಪ ಕೊಡ್ತಾರೆ, ನಮ್ಮನೆಲ್ಲ ಆ ರೀತಿ ಏನಿಲ್ಲ, ನೀನು ಹೋಗಿ ಕೇಳು ಆಯಿತಾ, ಖಂಡಿತ ಕೊಡ್ತಾರೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಮಾಧವ್ ಅವರು ಪ್ರಿಯಾಗೇನೋ ಸಮಾಧಾನ ಮಾಡ್ತಾರೆ. ಆದರೆ ಪ್ರಿಯಾಗೆ ತನ್ನ ಅಪ್ಪನ ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ. ಹಾಗಾಗಿ ಹೇಳ್ಕೊಂಡಾಗ ಮಾಧವ್ ಅವರು ಪ್ರಿಯಾನ ಅವರ ತಂದೆವರೆಗೆ ಕರೆದುಕೊಂಡು ಹೋಗ್ತಿರ್ತಾರೆ. ದಾರಿ ಮಧ್ಯದಲ್ಲಿ ಏನೋ ಗಾಬರಿ ಆಗುತ್ತೆ ಅಮ್ಮ ಅಂತ ಹೇಳಿ ಮಾಧವ್ ಅವ್ರನ್ನ ಇಟ್ಕೊಂಡು ಬಿಡ್ತಾರೆ. ಆದರೆ ಇಲ್ಲಿ ಪ್ರಿಯಾ ಬಿಟ್ಬಿಡು, ಈ ರೀತಿ ಇಟ್ಕೋಬೇಡ ಅಂತ ಹೇಳಿ ಮಾಧವ್ ಹೇಳ್ತಾರೆ. ಏನ್ರಿ, ನಾನು ನಿಮ್ಮ ಹೆಂಡತಿ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪು ಅಂದಾಗ, ಇದು ಮನೆ ಅಲ್ಲ, ದಯವಿಟ್ಟು ಇದು ಪಬ್ಲಿಕ್ ರಸ್ತೆ, ಯಾರಾದರೂ ನೋಡಿದ್ರೆ ಏನು ಮಾಡೋದು, ನನ್ನ ತಂದೆಗೆ ಗೊತ್ತಿರೋ ತುಂಬ ಫ್ರೆಂಡ್ಸ್ ಇದ್ದಾರೆ, ಅವ್ರು ಏನಾದರೂ ನೋಡಿ ದಾರಿಯಲ್ಲಿ ರೊಮ್ಯಾನ್ಸ್ ಮಾಡ್ತದ ನಿಮ್ಮ ಮಗ ಅಂತ ಹೇಳಿ ಅಪ್ಪಂಗೆ ಹೇಳಿದಾಗ ಅಪ್ಪಂಗೆ ಎಷ್ಟು ಅವಮಾನ ಆಗೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೋ, ಬೇಕಿದ್ರೆ ಭುಜದ ಮೇಲೆ ಇಟ್ಕೋ ಅಂತ ಹೇಳ್ತಾರೆ. ಪ್ರಿಯಾಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ, ಏನು ಬೇಡ ಅಂತ ಹೇಳಿ ಇಲ್ಲಿ ಮಾಧವ್ ಜೊತೆ ತನ್ನ ಅಮ್ಮನ ಮನೆಗೆ ಹೊರಟು ಬರ್ತಾರೆ. ಪ್ರಿಯಾಳನ್ನ ಬಿಟ್ಟು ಮಾಧವ್ ಅವರು ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ಪ್ರಿಯಾ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಿದ್ರೆ, ಏನು ಮಗಳೇ ಏನಾಯ್ತು, ವಿಷಯ ಚೆನ್ನಾಗಿದೆಯಾ ಅಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ. ಅಪ್ಪ ಹನಿಮೂನ್ ವಿಷಯ ಏನಾಯ್ತಾ ಅಂತ ಹೇಳಿ ಇಲ್ಲಿ ಅಮ್ಮ ಕೂಡ ಕೇಳ್ತಾರೆ ಪ್ರಿಯಾನ. ಆದರೆ ಇಲ್ಲಿ ಪ್ರಿಯಾ ಅಳೋಕೆ ಶುರು ಮಾಡ್ಕೋತಾರೆ. ಇಲ್ಲ ಅಮ್ಮ, ಅಲ್ಲಿ ಯಾರು ಕೂಡ ನನ್ನನ್ನು ಅವ್ರ ಕಡೆಯವರು ಅಂತಾರೆ ನೋಡೋದಿಲ್ಲ, ನನ್ನನ್ನು ಬೇರೆ ರೀತಿಯಲ್ಲೇ ನೋಡ್ತಾರೆ, ನನ್ನನ್ನು ಸೇರಿಸ್ಕೊಳ್ಳೋದಿಲ್ಲ ಅವರ ಗುಂಪಿಗೆ ಅಂತ ಹೇಳಿ ಕಣ್ಣೀರು ಹಾಕೋಕೆ ಶುರು ಮಾಡ್ಕೋತಾರೆ. ಏನಾಯಿತು ಮಗಳೇ ಅಂತ ಅಪ್ಪ ಕೇಳಿದಾಗ, ಏನಿಲ್ಲ ಅಪ್ಪ, ಅಲ್ಲಿ ಅಮ್ಮು ಮತ್ತು ಮೀನಾ ಜೊತೆಯಲ್ಲಿ ಅತ್ತೆ ಜಗಳ ಮಾಡ್ಕೊಂಡಿದ್ರು. 3 ಜನ ಕೂಡ ಮೊದಲೆಲ್ಲ ಎಷ್ಟು ಚೆನ್ನಾಗಿದ್ರು ಗೊತ್ತಾ, ಆದರೆ ಜಗಳದಿಂದ ಅವರು ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ನಾನೇ ಅತ್ತೆಗೆ ಅರ್ಥ ಮಾಡಿಸಿ ಅವ್ರ ಜೊತೆ ಮಾತಾಡಿಸೋ ಹಾಗೆ ಮಾಡ್ತಾ, ಈಗ ಅವ್ರು 3 ಜನ ಒಂದು ಗುಂಪಾಗಿ ನನ್ನನ್ನು ದೂರ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಿಯಾ ಬೇಜಾರು ಮಾಡಿಕೊಂಡು ಹೇಳ್ತಾರೆ. ಇತ್ತ ಕಡೆ ಅಯ್ಯೋ ಅದನ್ನು ಬಿಡೆ, ನಾನು ಮೊದಲೇ ಹೇಳಿದ್ದೆ ನಿನಗೆ ಅವರಿಬ್ಬರು ಎಂಥವ್ರು ಅಂತ, ನೋಡೋದಕ್ಕಷ್ಟೇ ಚಿಕ್ಕ ಚೋಟ್ ಮೆಣಸಿನ್ಕಾಯಿ ಥರ ಅಮ್ಮು ಇದ್ದಾಳೆ, ಅವಳು ಕೂಡ ಎಷ್ಟು ಖಾರ ಗೊತ್ತಾ, ಇಬ್ಬರು ಕೂಡ ಸೇರಿಕೊಂಡೆ ಖಂಡಿತ ಖಾರನಲ್ಲಿ ಖಾರ ಅಂಥದ್ರಲ್ಲಿ ನೀನು ಅವರನ್ನು ಹೋಗ್ಬಿಟ್ಟು ನಿಮ್ಮ ಅತ್ತೆ ಜೊತೆ ಬಂದ್ ಮಾಡಿಬಿಟ್ಟು ಏನೋ ನಾನು ಮಾಡಿದೆ ಸಮಾಜ ಸೇವೆ ಅನ್ನೋ ರೀತಿ ಬಿಲ್ಡಪ್ ಕೊಟ್ಟಿಯಲ್ಲ, ಬೇಕಿತ್ತಾ ಇದು ನಿನಗೆ, ನಿಂದನ್ನು ಸಾಧಿಸ್ಕೊಳ್ಳೋದು ಬಿಟ್ಬಿಟ್ಟು ಹೋಗ್ಬಿಟ್ಟು ಅವರನ್ನು ನೀನು ಒಂದ್ ಮಾಡಿದೆ, ಅದಕ್ಕೆ ನಿನ್ನ ದೂರ ಆಯಿತು. ನಾನು ಮೊದಲೇ ಹೇಳಿದ್ದೆ, ನೀನು ಎಲ್ಲ ನನ್ನ ಮಾತನ್ನು ಕೇಳ್ತೀಯ, ಎಲ್ಲವನ್ನ ಕೂಡ ಉಲ್ಟಂ ಪಲ್ಟ ಮಾಡಿ ಎಡವಟ್ಟೆ ಮಾಡ್ಕೊಂಡು ಬರೋದು ಅಂತ ಹೇಳಿದಾಗ, ಅಯ್ಯೋ ಅಮ್ಮ ಆ ವಿಷಯ ಬಿಡಮ್ಮ, ಇಲ್ಲಿ ನನ್ನ ಗಂಡ ಹನಿಮೂನ್ಗೆ ಹೋಗಿದಾಗ ಎಷ್ಟು ಚೆನ್ನಾಗಿದ್ರು ಗೊತ್ತಾ, ನನ್ನ ಜೊತೆ ತುಂಬ ಮಾತಾಡ್ತಾ ಇದ್ರು, ಸಮಯ ಕೊಡ್ತಾ ಇದ್ರು, ಸರ್ಪ್ರೈಸ್ ಇಷ್ಟೆಲ್ಲ ಮಾಡ್ತಾ ಇದ್ರು, ಜೊತೆಗೆ ಊಟ ಮಾಡಿಸಿದ್ರು ಕೂಡ. ನಾನೇ ಬೇಡ ಅಂತ ಹೇಳಿದೆ, ಯಾರೇನಾದರೂ ಅನ್ಕೊಂಡ್ರೆ ಅಂತ. ಆದರೆ ಅವರು ಯಾರು ಏನು ಅನ್ಕೋತಾರೆ, ನನ್ನ ಹೆಂಡತಿಗೆ ನಾನು ತಿನ್ನಿಸೋದ್ರಲ್ಲಿ ಏನು ತಪ್ಪು ಅಂತ ಹೇಳಿದ್ರು. ಆದರೆ ಇವಾಗ ನೋಡಿದ್ರೆ ನನ್ನ ದಾರಿಯಲ್ಲಿ ಬರಬೇಕಾದ್ರೆ ಏನೋ ಹಳ್ಳ ಬಂತು ಅಂತ ಹೇಳಿ ಇಟ್ಕೊಂಡ್ರೆ, ಯಾಕೆ ರೀತಿ ಇಟ್ಕೊಂಡಿದ್ಯಾ, ಅಪ್ಪನ ಕಡೆಯವರು ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ಳೋದಿಲ್ಲ, ಸುಮ್ಮನೆ ತೆಗೆದುಬಿಡು ಅಂತ ಹೇಳಿದರು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ನಿಜಕ್ಕೂ ನನಗೆ ಆ ಮನೇಲಿ ಯಾರು ಕೂಡ ಬೆಲೆನೇ ಕೊಡುವುದಿಲ್ಲ, ನಾನು ಆ ಮನೇಲಿ ಬೆಲೆಗೆ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಿಯಾ ಮಾತನಾಡ್ತಾರೆ. ಆಗ ಇಲ್ಲಿ ಏನೇ ನಿನ್ನ ಗಂಡ ಹನಿಮೂನಿಂದ ಬಂದಮೇಲೆ ನೀನು ಬಾಲ ಹಿಡ್ಕೊಂಡು ತಿರ್ಬೇಕಾಗಿತ್ತು, ಆದರೆ ನೀನು ಖಂಡಿತ ನನಗೆ ಹೇಳ್ಕೊಟ್ಟಿರೋದು ಏನೂ ಕೂಡ ಪಾಲನೆ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ಈ ರೀತಿ ಎಲ್ಲ ಆಗ್ತದೆ ಅಂದಾಗ, ಏನಿಲ್ಲ ಅಮ್ಮ ಹನಿಮೂನ ನಾವು ಚೆನ್ನಾಗೇ ಇದ್ರು ಅಂತ ಹೇಳ್ತಿದ್ದೇನಲ್ವಾ ಅಂತ ಪ್ರಿಯಾ ಹೇಳಿದಾಗ, ಎಲ್ಲಿಂದ ಈ ಗಂಡನ ಕಟ್ಕೊಂಡೆ ನೀನು, ನಿಜಕ್ಕೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಪ್ರಿಯಾ ಹೇಳಿದಾಗ, ಅದು ಅಲ್ಲದೆ ಅಮ್ಮ ಅವರು ತಮ್ಮ ಸಂಬಳ ತಂದು ಗೆಲ್ವನ್ನ ಕೂಡ ಮಾವಂಗೆ ಕೊಟ್ಟರು ಗೊತ್ತಾ, ಮಾವಂಗೆ ತುಂಬ ಖರ್ಚು ಇರುತ್ತೆ, ಸಾಲ ಮಾಡಿದ್ದಾರೆ, ಹಾಗಾಗಿ ಅವ್ರ ಕಷ್ಟಕ್ಕೆ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಾನೇ ಅವ್ರಿಗೆ ನನ್ನ ಇಡೀ ಸಂಬಳವನ್ನು ಇಷ್ಟು ದಿನ ಕೊಡ್ತಾ ಇದ್ದೆ, ಹಾಗೆ ಈಗಲೂ ಕೂಡ ಕೊಡ್ತೀನಿ ಅಂತ ಹೇಳಿ ಕೊಟ್ಬಿಟ್ರು. ನಿಜಕ್ಕೂ ಅವರೇ ನನಗೆ ಶತ್ರು ಆಗಿಬಿಟ್ಟಿದ್ದಾರೆ ನನ್ನ ಮಾವ ಅಂತ ಪ್ರಿಯಾ ಹೇಳಿದಾಗ, ಏನೇ ಮಾತಾಡ್ತಿದ್ಯಾ ನೀನು, ಇಡೀ ಸಂಬಳವನ್ನು ತೊಗೊಂಡು ಹೋಗಿ ನಿಮ್ಮ ಮಾವನ ಕೈ ಕೊಟ್ಟ, ಏನು ಹೇಳಬೇಕು ನಿನ್ನ ಗಂಡಂಗೆ, ಮದುವೆ ಆದಮೇಲೆ ಹೆಂಡತಿ ಕೈಗೆ ತಾನೇ ಕೊಡಬೇಕು ಸಂಬಳ ತಂದು, ಏನಿದು ಮಾವನ ಕೈಲೆಲ್ಲ ಕೊಡೋದು ಇಲ್ಲ, ನನ್ನ ಮಗಳು ಬದುಕೋ ಹಾಳಾಗುತ್ತೆ, ನನ್ನ ಮಗಳು ಬದುಕನ್ನು ನಾವು ಸರಿ ಮಾಡಲೇಬೇಕು, ಈಗಲೇ ನಡೀರಿ ಬೀಗ್ರ ಮನೆಗೆ ಹೋಗೋಣ ಅಂತ ಹೇಳಿ ವೀಣವರು ನಿಂತ ಕಾಲಲ್ಲೇ ರೆಡಿ ಆಗಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಮಾಧವ್ ಅವರು ಇಲ್ಲ ಬೇಡ, ತಾಳ್ಮೆಯಿಂದ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಂತ ಹೇಳಿ ರೇಗಿ ಬೈದು ವೀಣಾವ್ರನ್ನ ಕೂರಿಸ್ತಾರೆ. ನಂತರ ನೋಡಮ್ಮ ಮಗಳೇ, ನೀನು ನಿಜಕ್ಕೂ ಈ ರೀತಿ ಇದ್ರೆ ಆಗೋದಿಲ್ಲ, ನಿನ್ನ ಸಮಸ್ಯೆಯನ್ನು ನೀನೇ ಬಗೆಹರಿಸ್ಕೋಬೇಕು,
ಹೋಗಬೇಕಾಗತ್ತೆ. ನಾವು ಯಾವತ್ತೂ ನಿನ್ನ ಜೊತೆಯಾಗಿ ಇರ್ತೀವಿ, ಆದರೆ ಈಗ ಹೋಗಿ ನಾವು ಬೀಗ್ರ ಹತ್ರ ಮಾತಾಡಿದ್ರೆ ಅವರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗ್ಬಿಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಸಮಸ್ಯೆಯನ್ನು ನೀನೇ ಯೋಚನೆ ಮಾಡಿ ಬಗೆಹರಿಸ್ಕೊ. ನೀನು ಯಾವಾಗಲೂ ಅಮ್ಮನ ಮಾತನ್ನ ಕೇಳಿಕೊಂಡು ನಿನ್ನ ಬ್ರೈನ್ ಯೂಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ಯಾ. ಈಗಲಾದರೂ ನಿನ್ನ ಬುದ್ಧಿಯನ್ನು ಕೇಳಿ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು ಅಂತ ಹೇಳಿ ಅಪ್ಪ ಹೇಳ್ತಾರೆ. ಈ ಕಡೆ ಅಮ್ಮ ಕೂಡ ಹೌದು ಕಣ, ನಮ್ಮ ಮಾತನ್ನು ಕೇಳು, ನೀನು ಖಂಡಿತ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೀಯ. ಆದರೆ ನೀನು ಇನ್ನು ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೀನೇ ಯೋಚನೆ ಮಾಡಬೇಕು ಅಂತ ಹೇಳಿ ವೀಣವ್ರು ಕೂಡ ಪ್ರಿಯಾಗೆ ಚಾಡಿಯನ್ನು ಹೇಳ್ಕೊಡ್ತಾರೆ. ನಂತರ ಇಲ್ಲಿ ಮೀನಾ ಕೇಶವನ್ನ ಕಾಲೆಳೆದು ಆತನಿಗೆ ಪ್ರ್ಯಾಂಕ್ ಮಾಡ್ತಿದ್ದಾಳೆ, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ. ಇದರಿಂದಾಗಿ ಕೇಶವ ಗಾಬರಿ ಆಗಿದೆ. ಮೀನಾ ಆಫೀಸ್ಗೆ, ಅಮ್ಮುಗೆ, ಗಿರಿಜ್ ಅವ್ರಿಗೆ ಎಲ್ರಿಗೂ ಕೂಡ ಕಾಲ್ ಮಾಡಿ ಕೇಳ್ತಿದ್ದಾರೆ. ಬಟ್ ಯಾರು ಕೂಡ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ, ಬೇಕು ಅಂತಾನೆ. ಇದನ್ನೆಲ್ಲವನ್ನ ಕೂಡ ಅಮ್ಮು ಮತ್ತು ಗಿರಿಜ ಮಾಡ್ತಾರೆ. ಆದರೆ ಇಲ್ಲಿ ಕೇಶವ ತನ್ನ ಹೆಂಡತಿ ಮನೆಗೇನಾದರೂ ಹೋಗಿದ್ದಾಳೆ ಅಂದ್ಕೊಂಡು ಓಡ್ಕೊಂಡು ಮನೆಗೆ ಬರ್ತಾರೆ. ಅಲ್ಲಿ ಟೀ ಕುಡಿತಾ ನಿಂತ್ಕೊಂಡಿರ್ತಾಳೆ ಮೀನಾ ಅಮ್ಮು ಜೊತೆ. ಆಗ ಕೇಶವ ಬಂದಿದ್ದೆ, ಇಲ್ಲಿ ಅಮ್ಮು ನಾನು ಕಾಲೇಜಲ್ಲಿದ್ದಾಗ ನೀವು ಫೋನ್ ಮಾಡಿದ್ರೆ ನನಗೂ ಗಾಬರಿ ಆಯಿತು, ಮನೆಗೆ ಬಂದೆ, ಆಗ ಅಕ್ಕನ ನೋಡಿ ಹಾಗೆ ಟೀ ಕುಡಿತಾ ಕಾಲ ಕಳೆದ್ಬಿಟ್ಟೆ. ಸರಿ ಆಯಿತು, ನೀವು ಮಾತಾಡ್ಕೊಳ್ಳಿ, ನಾನು ಬರ್ತೀನಿ ಅಂತ ಹೇಳಿ ಅಮ್ಮು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಇಲ್ಲಿ ಕೇಶವ ಏನು ಮಾಡಿದೆ ಮೀನಾ ನೀನು ಅಂತ ಹೇಳಿ ಕೇಳಿದಾಗ ಏನು ಮಾಡಬೇಕಿತ್ತು ಅದನ್ನೇ ಮಾಡ್ತಾ. ನಂಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ, ನೀನು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ಯಾ ಅಂತ ಹೇಳಿ ಮೀನಾ ಹೇಳಿದಾಗ ನಿನಗೆ ಇದೇ ಆಗೋಯ್ತಲ್ವ, ನೀನು ಏನೇ ಮಾಡಿದ್ರು ಕೂಡ ಎಲ್ಲರೂ ನಿಂಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಅಹಂಕಾರ ನಿನಗೆ, ಅದಕ್ಕೇ ಇಷ್ಟೊಂದೆಲ್ಲ ಮೆರಿತಾ ಇದೆಯಾ, ನನ್ನ ಫೀಲಿಂಗ್ಸ್ಗೆ ಬೆಲೆನೇ ಇಲ್ವಾ ಅಂತ ಹೇಳಿ ವಲ್ಲಭ ಕೇಳಿದಾಗ ಏನು ಮಾತಾಡ್ತಿದ್ಯಾ ಕೇಶವ, ನಾನು ಅಷ್ಟು ಸತಿ ಕಾಲ್ ಮಾಡಿದೆ, ಇಷ್ಟು ದಿನ ಅಷ್ಟು ಬಾರಿ ಕ್ಷಮೆ ಕೇಳಿದೆ, ಆಗ ನನ್ನ ಫೀಲಿಂಗ್ಸ್ಗೆ ಬೆಲೆ ಇರಲಿಲ್ವಾ ಅಂತ ಹೇಳಿ ತೆರಿಗೆಟನ್ನು ಕೊಡ್ತಾರೆ. ಈ ಕಡೆ ಕೇಶವ ಮಾತ್ರ ತನ್ನ ಕೋಪವನ್ನು ನಿಜಕ್ಕೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗದೆ ಮೀನಾ ಮೇಲೆ ರೇಗ್ತಿದ್ದಾರೆ. ಇಲ್ಲಿ ಮೀನಾ ಎಷ್ಟೇ ಹೇಳಿ ಕನ್ವಿನ್ಸ್ ಮಾಡೋಕೆ ಹೊರಟ್ರು ಕೂಡ ಇಲ್ಲಿ ಖಂಡಿತವಾಗ್ಲೂ ಕನ್ವಿನ್ಸ್ ಆಗೋದಕ್ಕೆ ರೆಡಿ ಇಲ್ಲ ಅಂತಾನೆ ಕೇಶವ ಇಂಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇತ್ತ ಕಡೆ ನಂದವರು ಫ್ಯಾಮಿಲಿಯವರು ಎಲ್ಲರೂ ಕೂಡ ಹೊರಗಡೆ ಇರ್ತಾರೆ. ಅಲ್ಲಿಗೆ ಎದುರುಗಡೆ ಮನೇಲಿರ್ತಕ್ಕಂತಹ ಶ್ರೀಕಂಠನ ನೋಡೋದಕ್ಕೆ ಅಂತ ಹೇಳಿ ಹುಡುಗಿರ ಕಡೆ ಬಂದಿರ್ತಾರೆ. ಆಗ ನಂದಬ್ರ ಬಳಿಗೆ ಬಂದಂಥ ಆ ಹುಡುಗಿರ ತಂದೆ ನೋಡಿ, ನಾವಿವತ್ತು ನಿಮ್ಮ ಎದುರುಗಡೆ ಮನೇಲಿದ್ದಾರಲ್ವ ನಿಮ್ಮ ಹೆಂಡತಿ ಅಣ್ಣ, ಅವರ ಮಗ ಶ್ರೀಕಂಠಗೆ ನಮ್ಮ ಹುಡುಗಿನ ತೋರಿಸೋದಕ್ಕೆ ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಮ್ಮು ಆಲ್ರೆಡಿ ರೆಬೆಲ್ ಆಗಿರ್ತಾಳೆ ಶ್ರೀಕಂಠ ವಿಷಯದಲ್ಲಿ. ಯಾಕಂದರೆ ಇಲ್ಲಿ ವಲ್ಲಭ ಸೈಕಲಲ್ಲಿ ಕರ್ಕೊಂಡು ಹೋಗು ನನ್ನ ಅಂತ ಹೇಳಿ ಅಮ್ಮು ಕೇಳ್ಕೊಂಡಾಗ ಅಮ್ಮಗೆ ಅವಮಾನ ಮಾಡಿ ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳಿ ಹೋಗಿದ್ರು. ಇದನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಶ್ರೀಕಂಠು ಅಲ್ಲಿಗೆ ಬಂದು ಏನು ನಿನ್ನ ಗತಿ ಈ ರೀತಿ ಆಯ್ತಲ್ಲ, ಪ್ರೀತಿಸಿ ಮದುವೆ ಆಗಿ ಇವತ್ತು ಈ ರೀತಿ ಪಾಡನ್ನು ಅನುಭವಿಸ್ತಿದ್ಯಲ್ಲ ಅಂತ ಹೇಳಿ ರೇಗಿಸಿದ್ರು. ಅದೇ ಕಾರಣದಿಂದಾನೇ ಇಲ್ಲಿ ಅಮ್ಮು ಈ ಶ್ರೀಕಂಠುವಿನ ಬಂಡವಾಳವನ್ನು ನಾನಿವತ್ತು ರಿವೀಲ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಮಾಧವಣ್ಣನ ಮದುವೆ ಆಗಬೇಕಾದ್ರೆ ನನ್ನ ಮತ್ತೆ ಮೀನನ ಈ ಶ್ರೀಕಂಠು ಕಿಡ್ನಾಪ್ ಮಾಡಿಸಿದ್ರು ಅಂತ ಹೇಳಿ ಹೇಳಿದಾಗ ಇಲ್ಲಿ ಕೇಶವ ರೊಚ್ಚಿಗೆದ್ದಿದೆ. ನನ್ನ ಹೆಂಡತಿಯನ್ನೇ ನೀನು ಅಪಹರಿಸ್ತೀಯ, ಎಷ್ಟು ಅಹಂಕಾರ ಇರಬೇಕು ನಿನಗೆ ಅಂತ ಹೇಳಿ ಹೊಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಶ್ರೀಕಂಠಗೆ ಹೊಡಿತಿದ್ದಾಗೆ ಮೀನಮ್ಮಂಗೆ ನಿಜಕ್ಕೂ ಖುಷಿ ಆಗ್ತದೆ. ಯಾಕಂದರೆ ನನ್ನ ಗಂಡ ನನಗೋಸ್ಕರ ಎಷ್ಟು ರಿಸ್ಕನ್ನು ತೆಗೆದುಕೊಟ್ಟಿದ್ದಾರೆ ಅಂತ. ಹಾಗಿದ್ರೆ ಮುಂದೆ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.